Hello everyone. Today's topic is types of sentence. ಇವತ್ತಿನ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದರೆ ಕೇಳಿದರು ಮೊನ್ನೆ ನಡೆದಿರುವಂಥ HK ಪೇಪರಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಟೈಪ್ಸ್ ಆಫ್ ಸೆಂಟೆನ್ಸ್ ಯಾವ್ಯಾವು ಅಂದರೆ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಬರುತ್ತೆ. ಸೊ ಇವು ಯಾವ್ಯಾವ ಥರ ಇರುತ್ತೆ, ಯಾವ ಥರ ಸಿಂಪಲ್ ಸೆಂಟೆನ್ಸ್ನ ಐಡೆಂಟಿಫೈ ಮಾಡೋದು, ಕಾಂಪೌಂಡ್ ಸೆಂಟೆನ್ಸ್ನ ಐಡೆಂಟಿಫೈ ಮಾಡೋದು, ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಐಡೆಂಟಿಫೈ ಮಾಡೋದು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ವಿ ಗೋ ಟು ದ ವಿ ಶುಡ್ ನೋ ಅಬೌಟ್ ದ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಕ್ಲಾಸ್. ನಮಗೆ ಫಸ್ಟು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ ಬಗ್ಗೆ ಗೊತ್ತಿರಬೇಕು. ವಾಟ್ ಈಸ್ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಕ್ಲಾಸ್? ಏನು ಡಿಪೆಂಡೆಂಟ್ ಕ್ಲಾಸ್ ಅಂದ್ರೇನು, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೇನು? ಫಸ್ಟ್ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಕ್ಲಾಸ್. ಏನಿದು ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ, ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಫಾರ್ಮ್ಸ್ ಅ ಕಂಪ್ಲೀಟ್ ಅಂಡ್ ದಟ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸ್. ಅಂದರೆ ಈ ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಏನು ಅಂದರೆ, ಒಂದೇ ಸಬ್ಜೆಕ್ಟು ಒಂದೇ ವರ್ಬು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಯಾವುದೇ ರೀತಿಯ ಬೇರೆ ಸೆಂಟೆನ್ಸ್ನ ಸಹಾಯ ಇಲ್ಲದೆ ಅರ್ಥವನ್ನು ಕೊಡುವ ಸೆಂಟೆನ್ಸ್ಗೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್ ಇರುತ್ತೆ, ಬೇರೆ ಯಾವುದೇ ಸೆಂಟೆನ್ಸ್ನ ಸಹಾಯ ಇಲ್ಲದೆ ಅದು ಕಂಪ್ಲೀಟ್ ಮೀನಿಂಗ್ ಆಗಿ ಕೊಡುತ್ತೆ. ಸೊ ಆ ಸೆಂಟೆನ್ಸ್ಗೆ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಅಂದರೆ ಬೇರೆ ಯಾವ ಸೆಂಟೆನ್ಸ್ ಮೇಲೂ ಅದು ಡಿಪೆಂಡ್ ಆಗಿರಲ್ಲ. ಒಂದು ಸೆಂಟೆನ್ಸ್ ಇರುತ್ತೆ, ಅದು ಕಂಪ್ಲೀಟ್ ಮೀನಿಂಗ್ ಕೊಡ್ತಿರುತ್ತೆ. ಸೊ ನಾವು ಅದನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಇಟ್ ಕಂಟೈನ್ಸ್ ಅ ಸಬ್ಜೆಕ್ಟ್ ಆ್ಯಂಡ್ ಅ ವರ್ಬ್. ಅದು ಒಂದು ಸಬ್ಜೆಕ್ಟು ಮತ್ತು ಒಂದು ವರ್ಬು ಕಂಟೈನ್ ಆಗಿರುತ್ತೆ. ಇಟ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್. ಎಕ್ಸಾಂಪಲ್, ಶಿ ಗೋಸ್ ಟು ದ ಮಾರ್ಕೆಟ್ ಅಂತ ಇದೆ. ಸಾರಿ, ಇಲ್ಲಿ ಇದು ಫಸ್ಟ್ ಎಕ್ಸಾಂಪಲ್, ಇದು ಸೆಕೆಂಡ್ ಎಕ್ಸಾಂಪಲ್, ಇಲ್ಲಿ ಥರ್ಡ್ ಎಕ್ಸಾಂಪಲ್ ಆಗಬೇಕಿತ್ತು. ಶಿ ಗೋಸ್ ಟು ದ ಮಾರ್ಕೆಟ್ ಅಂತ ಇದೆ. ಅಂದರೆ ಇಲ್ಲಿ ಒಂದು ಸಬ್ಜೆಕ್ಟ್ ಇದೆ. ಶಿ ಅನ್ನೋದು ಸಬ್ಜೆಕ್ಟು, ಗೋಸ್ ಅನ್ನೋದು ವರ್ಬು, ಇದು ಆಬ್ಜೆಕ್ಟ್ ಇದೆ. ಅಂದರೆ ಒಂದು ವರ್ಬು ಒಂದು ಸಬ್ಜೆಕ್ಟ್ ಇದೆ. ಶಿ ಗೋಸ್ ಟು ದ ಮಾರ್ಕೆಟ್ ಅಂತ. ಅಂದರೆ ಇಲ್ಲಿ ಯಾವುದೇ ಇನ್ನೊಂದು ಸೆಂಟೆನ್ಸ್ನ ಸಹಾಯ ಇಲ್ಲದೆ ಒಂದೇ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಸ್ಟ್ಯಾಂಡ್ ಅಲೋನ್, ಒಂದೇ ಸೆಂಟೆನ್ಸು ಅಲೋನ್ ಆಗಿ ಅದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಸೊ ಇಂಥ ಸೆಂಟೆನ್ಸ್ಗೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಬೇರೆ ಸೆಂಟೆನ್ಸ್ನ ಸಹಾಯ ಇಲ್ಲದೆ ಅದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಈಗ ನೋಡಿ, ಶಿ ಗೋಸ್ ಟು ಮಾರ್ಕೆಟ್ ಅಂತ ಇದೆ. ಇಲ್ಲಿ ಯಾವುದಾದ್ರೂ ಬೇರೆ ಸೆಂಟೆನ್ಸ್ ಇದೆನಾ? ಬೇರೆ ಸೆಂಟೆನ್ಸ್ ಮೇಲೆ ಏನಾದರೂ ಡಿಪೆಂಡ್ ಆಗಿದೆನಾ? ಇಲ್ಲ. ಸೊ ಸಿಂಗಲ್ ಸೆಂಟೆನ್ಸು ಅದು ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ಸೊ ಇಂಥ ಸೆಂಟೆನ್ಸ್ಗೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ನೆಕ್ಸ್ಟು, ಯು ಆರ್ ರೀಡಿಂಗ್ ವೆಲ್ ಅಂತ ಇದೆ. ನೆಕ್ಸ್ಟ್, ಯು ಆರ್ ರೀಡಿಂಗ್ ವೆಲ್ ಅಂತ ಇದೆ. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ರೀಡಿಂಗ್ ಅನ್ನೋದು ವರ್ಬ್. ಅಂದರೆ ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಇದ್ದು ಯಾವುದೇ ಬೇರೆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ಯು ಆರ್ ರೀಡಿಂಗ್ ವೆಲ್ ಅಂತ ಇದೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಏನಾಗಿದೆ? ದೇ ಪ್ಲೇಡ್ ಚೆಸ್ ಅಂತ ಇದೆ. ಇದು ಕೂಡ ಒಂದು ಎಕ್ಸಾಂಪಲ್. ಅಂದರೆ ದೇ ಅನ್ನೋದು ಸಬ್ಜೆಕ್ಟ್, ಪ್ಲೇಡ್ ಅನ್ನೋದು ವರ್ಬ್. ಅಂದರೆ ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ಅರ್ಥ ಆಯ್ತಲ್ವ? ಇದಕ್ಕೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಸೆಂಟೆನ್ಸ್. ಸಿಂಗಲ್ ಸೆಂಟೆನ್ಸ್ ಆಗಿದೆ, ಯಾವುದೇ ಸೆಂಟೆನ್ಸ್ ಮೇಲೆ ಇದು ಡಿಪೆಂಡ್ ಆಗಿಲ್ಲ. ನೆಕ್ಸ್ಟು, ಐ ಗೋ ಟು ಮಾರ್ಕೆಟ್ ಅಂತ, ಐ ಗೋ ಟು ಟ್ರಿಪ್ ಅಂತ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಗೋ ಅನ್ನೋದು ವರ್ಬ್. ಇಟ್ ಕಂಟೈನ್ಸ್ ಅ ಸಬ್ಜೆಕ್ಟ್ ಆ್ಯಂಡ್ ಅ ವರ್ಬ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಸೆಂಟೆನ್ಸ್. ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ನೋಡಿ, ಐ ಗೋ ಟು ಟ್ರಿಪ್ ಅಂತ ಇದೆ. ಅವನು ಟ್ರಿಪ್ಪಿಗೆ ಹೋಗ್ತಾನೆ ಅಂತ ಇದೆ. ಇಲ್ಲಿ ಯಾವುದಾದ್ರೂ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆನಾ? ಇಲ್ಲ. ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ಸೊ ಇಂಥ ಸೆಂಟೆನ್ಸ್ಗೆ, ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ನೆಕ್ಸ್ಟು, ಡಿಪೆಂಡೆಂಟ್ ಕ್ಲಾಸ್. ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೇನು? ನೇಮೇ ಹೇಳ್ತಿದೆ ನೋಡಿ. ಡಿಪೆಂಡೆಂಟ್ ಕ್ಲಾಸ್ ಅಂದರೆ ಹೆಸರೇ ಹೇಳೋ ಹಾಗೆ ಡಿಪೆಂಡ್, ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳುತ್ತೆ. ಅಂದರೆ ಆ ಡಿಪೆಂಡೆಂಟ್ ಕ್ಲಾಸ್ ಆ್ಯಸ್ ಅ ಸಬ್ಜೆಕ್ಟ್
ಬಟ್ ಇಟ್ ಕೆನಾಟ್ ಸ್ಟ್ಯಾಂಡ್ ಅಲೋನ್ ಆ್ಯಸ್ ಅ ಸೆಂಟೆನ್ಸ್. ಅಂದರೆ ಸಿಂಗಲ್ ಸೆಂಟೆನ್ಸ್ ಆಗಿ ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ಲ, ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಕೆನಾಟ್ ಸ್ಟ್ಯಾಂಡ್ ಅಲೋನ್, ಯಾವುದೇ ಸಿಂಗಲ್ ಸೆಂಟೆನ್ಸ್ ಮೇಲೆ ಅದು ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ಲ, ಒಂದು ಸೆಂಟೆನ್ಸು ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಒಂದೇ ಸೆಂಟೆನ್ಸ್ ಮೇಲೆ ಅದು ಕಂಪ್ಲೀಟ್ ಮೀನಿಂಗ್ ಕೊಡ್ತಿರಲ್ಲ, ಇನ್ನೊಂದು ಸೆಂಟೆನ್ಸು ಬೇಕಾಗಿರುತ್ತೆ ಅದಕ್ಕೆ ಕಂಪ್ಲೀಟ್ ಮೀನಿಂಗ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ? ಒಂದು ಸೆಂಟೆನ್ಸು ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿ, ಸಿಂಗಲ್ ಸೆಂಟೆನ್ಸು ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿ ಮೀನಿಂಗ್ ಕೊಡೋದಕ್ಕೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಲೆಟ್ಸ್ ಸಿ ಎಕ್ಸಾಂಪಲ್. ಐ ಸಾ ಅ ಮ್ಯಾನ್ ಹೂ ವಾಸ್ ಕ್ರೈಯಿಂಗ್ ಅಂತ ಇದೆ. ಇಲ್ಲಿ ಹೂ ವಾಸ್ ಕ್ರೈಯಿಂಗ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಬರೀ ನಾವು ಹೂ ವಾಸ್ ಕ್ರೈಯಿಂಗ್ ಅಂತ ಹೇಳ್ಬಿಟ್ರೆ ಅದು ಏನಾಗುತ್ತೆ? ಮೀನಿಂಗ್ ಆಗುತ್ತಾ? ಹೂ ವಾಸ್ ಕ್ರೈಯಿಂಗ್ ಕಂಪ್ಲೀಟ್ ಮೀನಿಂಗ್ ಆಗುತ್ತಾ? ನೋ. ಈ ಹೂ ವಾಸ್ ಕ್ರೈಯಿಂಗ್ ಅನ್ನೋದು ಏನಾಗಿದೆ? ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಐ ಸಾ ಅ ಮ್ಯಾನ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಅಂದರೆ ಈ ಹೂ ವಾಸ್ ಕ್ರೈಯಿಂಗ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆಯಲ್ಲ, ಈ ಕ್ಲಾಸು ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಅಂದರೆ ಹೂ ವಾಸ್ ಕ್ರೈಯಿಂಗ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ, ಇದು ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಡಿಪೆಂಡ್ ಆಗಿ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಇಲ್ಲಾಂದರೆ ಇದು ಒಂದೇ ಡಿಪೆಂಡೆಂಟ್ ಕ್ಲಾಸ್ ಇದೆಯಲ್ಲ, ಹೂ ವಾಸ್ ಕ್ರೈಯಿಂಗ್ ಅನ್ನೋದು ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಯಾವಾಗ ಇದು ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ಐ ಸಾ ಅ ಮ್ಯಾನ್ ಹೂ ವಾಸ್ ಕ್ರೈಯಿಂಗ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆವಾಗ ಮಾತ್ರ ಇದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಸೊ ಇದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ, ಇದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಇದು ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸ್ ಆಗಿರಲ್ಲ, ಯಾವುದೇ ಒಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆವಾಗ ಅದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್, ಹಿ ಬಾಟ್ ಅ ಕಾರ್ ವಿಚ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಅಂತ ಇದೆ. ವಿಚ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಡಿಪೆಂಡಿವ್ ಸೆಂಟೆನ್ಸ್ ಅಥವಾ ಡಿಪೆಂಡಿಂಗ್ ಕ್ಲಾಸ್ ಆಗಿದೆ. ವಿಚ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಇದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತಾ? ನೋ. ಯಾವುದು? ಯಾವ ಕಾರು ಅಂತ ಹೇಳ್ತೇವೆ. ಸೊ ಹಿ ಬಾಟ್ ಅ ಕಾರ್ ಅನ್ನೋದು ಏನಾಗಿದೆ? ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಯಾವಾಗ ಇಂಡಿಪೆಂಡೆಂಟ್ ಕ್ಲಾಸು ಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಜಾಯಿನ್ ಆಗುತ್ತೆ, ಆವಾಗ ಅದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಓನ್ಲಿ ಡಿಪೆಂಡೆಂಟ್ ಕ್ಲಾಸ್ ವಿಚ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಅಂತ ಇದ್ದಾಗ ಇದು ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ಲ. ಸೊ ಡಿಪೆಂಡೆಂಟ್ ಕ್ಲಾಸು ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಜಾಯಿನ್ ಆದಾಗ, ಜೊತೆಗೂಡಿದಾಗ ನಮಗೆ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಐ ಮೆಟ್ ಅ ಗರ್ಲ್ ಹೂ ಹ್ಯಾಡ್ ಹೆಲ್ಪ್ಡ್ ಮೀ. ಈಗ ನೋಡಿ, ಹೂ ಹ್ಯಾಡ್ ಹೆಲ್ಪ್ಡ್ ಮೀ ಅಂತ ಇದೆ, ಇದು ಏನಾಗಿದೆ? ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಐ ಮೆಟ್ ಅ ಗರ್ಲ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಸೊ ಹೂ ಹ್ಯಾಡ್ ಹೆಲ್ಪ್ಡ್ ಮೀ ಅನ್ನೋದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತಾ? ಇಲ್ಲ. ಇದು ಕೆನಾಟ್ ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸ್ ಆಗಿದೆ, ಇದು ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವ ಸೆಂಟೆನ್ಸ್ ಮೇಲೆ? ಐ ಮೆಟ್ ಅ ಗರ್ಲ್ ಅಂದರೆ ಐ ಮೆಟ್ ಅ ಗರ್ಲ್ ಹೂ ಹ್ಯಾಡ್ ಹೆಲ್ಪ್ಡ್ ಮೀ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಐ ಡೋಂಟ್ ಲೈಕ್ ದ ಪೀಪಲ್ ಹೂ ಸೇಸ್ ಲೈ. ಹೂ ಸೇಸ್ ಲೈಸ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಇಂಡಿಪೆಂಡೆಂಟ್ ಕ್ಲಾಸ್ ಅದು ಐ ಡೋಂಟ್ ಲೈಕ್ ದ ಪೀಪಲ್. ನೆಕ್ಸ್ಟು, ಐ ವಾಸ್ ಲೇಟ್ ಬಿಕಾಸ್ ಐ ಮಿಸ್ಡ್ ದ ಬಸ್. ಬಿಕಾಸ್ ಐ ಮಿಸ್ಡ್ ದ ಬಸ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಈ ಡಿಪೆಂಡೆಂಟ್ ಕ್ಲಾಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಈ ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ. ಐ ವಾಸ್ ಲೇಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅರ್ಥ ಆಯ್ತಲ್ವಾ? ಡಿಪೆಂಡೆಂಟ್ ಕ್ಲಾಸ್ ಅಂದ್ರೇನು? ಸಿಂಗಲ್ ಆಗಿ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ಲ, ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂತಹ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ? ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಇವಾಗ ಡಿಫ್ರೆನ್ಸ್ ನೋಡೋಣ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಮೇಲೆ. ನೋಡಿ, ಎಲ್ಲ ಸೆಂಟೆನ್ಸು ಒಂದೇ ಸಬ್ಜೆಕ್ಟ್ ಇರುತ್ತೆ, ಶಿ ಯು ಅಂತ ಸೆಂಟೆನ್ಸ್ಗಳಿರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಒಂದು ಸಬ್ಜೆಕ್ಟು ಒಂದು ವರ್ಬ್ ಇದ್ದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಯಾವುದೇ ಇನ್ನೊಂದು ಸೆಂಟೆನ್ಸ್ನ ಸಹಾಯ ಇಲ್ಲದೆ ಕಂಪ್ಲೀಟ್ ಮೀನಿಂಗ್ ಕೊಡೋದಕ್ಕೆ ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಂತ ಕರಿತೀವಿ. ಅ ಸೆಂಟೆನ್ಸ್ ಕ್ಯಾನ್ ಸ್ಟ್ಯಾಂಡ್ ಅಲೋನ್ ವಿತ್ ಅ ಸಬ್ಜೆಕ್ಟ್ ಆ್ಯಂಡ್ ಅ ವರ್ಬ್ ಈಸ್ ಕಾಲ್ಡ್ ಆಸ್ ಅ ಇಂಡಿಪೆಂಡೆಂಟ್ ಕ್ಲಾಸ್. ಯಾವುದೇ ಇನ್ನೊಂದು ಸೆಂಟೆನ್ಸ್ನ ಸಹಾಯ ಇಲ್ಲದೆ, ಯಾವುದೇ ಇನ್ನೊಂದು ಸೆಂಟೆನ್ಸ್ನ ಅವಶ್ಯಕತೆ ಇಲ್ಲದೆ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ಕ್ಲಾಸ್ ಅಂತಂದರೆ
ಸಿಂಗಲ್ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ಲ, ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಂತಹ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಡಿಸ್ಕಸ್ ಮಾಡಿದ್ವಿ ಅಂದರೆ, ಈಗ ನಮಗೆ ನೆಕ್ಸ್ಟ್ ಟೈಪ್ಸ್ ಆಫ್ ಸೆಂಟೆನ್ಸ್ ಅರ್ಥ ಆಗಬೇಕು ಅಂದರೆ ಈ ಡಿಪೆಂಡೆಂಟ್ ಕ್ಲಾಸ್ ಯಾವುದು, ಇಂಡಿಪೆಂಡೆಂಟ್ ಕ್ಲಾಸ್ ಯಾವುದು ಅಂತ ನಮಗೆ ಮೊದಲು ಗೊತ್ತಿದ್ದಾಗ ಮಾತ್ರ ನಮಗೆ ಈ ಟೈಪ್ಸ್ ಆಫ್ ಸೆಂಟೆನ್ಸು ಅರ್ಥ ಆಗುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ಫಸ್ಟ್ ಯಾವುದು, ಸಿಂಪಲ್ ಸೆಂಟೆನ್ಸ್ ಅಂತ ಬರುತ್ತೆ. ವಾಟ್ ಈಸ್ ಸಿಂಪಲ್ ಸೆಂಟೆನ್ಸ್? A simple sentence have an independent clause and express a complete meaning that can stand on its own. ಅಂದರೆ ಸಿಂಗಲ್ ಸೆಂಟೆನ್ಸು ಯಾವುದೇ ಸೆಂಟೆನ್ಸ್ ಸಹಾಯ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಅಂದರೆ ಅ ಸೆಂಟೆನ್ಸ್ ಹ್ಯಾಸ್ ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್. ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಏನಂತ ಹೇಳಿದೆ, ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ, ಸಹಾಯ ಇಲ್ಲದೆ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಅಂತಹ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಈ ಸೆಂಟೆನ್ಸು ಸಿಂಪಲ್ ಆಗಿರುತ್ತೆ, ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಒಂದು ಸಬ್ಜೆಕ್ಟು ಒಂದು ವರ್ಬು ಇದ್ದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ, ಸಿಂಪಲ್ ಆಗಿ ಇರುತ್ತೆ. ಅಂತಹ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ರಜನಿ ರೀಡ್ಸ್ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ಅಂತ ಇದೆ. ರಜನಿ ಅನ್ನೋದು ಸಬ್ಜೆಕ್ಟ್, ರೀಡ್ಸ್ ಅನ್ನೋದು ವರ್ಬ್. ಅಂದರೆ ಇಲ್ಲಿ ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆನಾ? ಇಲ್ಲ. ರಜನಿ ಏನು ಮಾಡ್ತಾಳೆ, ಇಂಗ್ಲಿಷ್ ಗ್ರಾಮರ್ ನೋಟ್ಸ್ನ ಓದ್ತಾಳೆ ಅಂತ ಸಿಂಪಲ್ ಆಗಿ ಇದೆ. ಅದು ಸಿಂಪಲ್ ಮೀನಿಂಗ್ ಕೊಡ್ತಿದೆ, ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಇಂತಹ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ರಜನಿ ಇಂಗ್ಲಿಷ್ ಗ್ರಾಮರ್ ನೋಟ್ಸ್ನ ಓದ್ತಾಳೆ ಅಂತ ಇದೆ. ಅಂದರೆ ಇಲ್ಲಿ ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ರಜನಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ರೀಡ್ಸ್ ಅನ್ನೋದು ವರ್ಬ್ ಆಗಿದೆ. ಸೊ ಈ ರೀತಿ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ ಸಿಂಪಲ್ ಆಗಿ, ಯಾವುದೇ ರೀತಿಯ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ. ಇಂಥ ಸೆಂಟೆನ್ಸ್ಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಶಿ ಪ್ಲೇಸ್ ಅ ಕ್ರಿಕೆಟ್ ಅಂತ ಇದೆ. ಶಿ ಅನ್ನೋದು ಸಬ್ಜೆಕ್ಟ್, ಪ್ಲೇಸ್ ಅನ್ನೋದು ವರ್ಬ್. ಅವಳು ಕ್ರಿಕೆಟ್ ಆಡ್ತಾಳೆ ಅಂತ ಇದೆ. ಅಂದರೆ ಸಿಂಪಲ್ ಸೆಂಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಸೆಂಟೆನ್ಸ್, ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಇಂಥ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಡಸ್ ದೀಪು ಗೋಸ್ ಟು ಮಾರ್ಕೆಟ್? ಇದೇನಾಗಿದೆ, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿದೆ, ಆದರೂ ಕೂಡ ನಾವು ಇದನ್ನು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೌದು, ಬಟ್ ಅದರಲ್ಲಿ ಸಿಂಪಲ್ ಅಥವಾ ಕಾಂಪೌಂಡ್, ಕಾಂಪ್ಲೆಕ್ಸ್ ಅಂತ ಬಂದಾಗ ನಾವು ಇದನ್ನು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಈಸ್ ವಾಚಿಂಗ್ ಮೂವಿ ಅಂತ ಇದೆ. ಈ ಅನ್ನೋದು ಸಬ್ಜೆಕ್ಟ್, ವಾಚಿಂಗ್ ಅನ್ನೋದು ವರ್ಬ್. ಅವಳು ಏನು ಮಾಡ್ತಿದ್ದಾಳೆ, ಮೂವಿ ವಾಚ್ ಮಾಡ್ತಾ ಇದ್ದಾಳೆ. ಸಿಂಪಲ್ ಸೆಂಟೆನ್ಸ್, ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಐ ಬಾಟ್ ಅ ನ್ಯೂ ಸ್ಕೂಟಿ ಅಂತ ಇದೆ. ಇಲ್ಲಿ ಕೂಡ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಅರ್ಥ ಆಯ್ತಲ್ವಾ? ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗದೆ, ಯಾವುದೇ ಸೆಂಟೆನ್ಸ್ನ ಸಹಾಯ ಇಲ್ಲದೆ ಕಂಪ್ಲೀಟ್ ಮೀನಿಂಗ್ ಕೊಡುವ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೌಂಡ್ ಸೆಂಟೆನ್ಸ್ ಅಂತ ಬರುತ್ತೆ. ವಾಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್? ಅ ಕಾಂಪೌಂಡ್ ಸೆಂಟೆನ್ಸ್ ಜಾಯಿನ್ಸ್ ಟೂ ಆರ್ ಮೋರ್ ಸೆಂಟೆನ್ಸಸ್ ಯೂಸಿಂಗ್ ಅ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಅಂದರೆ ಇಲ್ಲೇನು ಟೂ ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಟೂ ಸೆಂಟೆನ್ಸ್ಗಳನ್ನು ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬರುತ್ತೆ, ಇವುಗಳನ್ನು ಬಳಸಿ ಜಾಯಿನ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಎರಡು ಸೆಂಟೆನ್ಸ್ಗಳನ್ನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬರುತ್ತೆ. ಈ ಕಂಜಂಕ್ಷನ್ನ ಬಳಕೆ ಮಾಡಿ ನಾವು ಎರಡು ಸೆಂಟೆನ್ಸನ್ನು ಜಾಯಿನ್ ಮಾಡ್ತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪೌಂಡ್ ಸೆಂಟೆನ್ಸ್ ಜಾಯಿನ್ ಟೂ ಆರ್ ಮೋರ್ ಸೆಂಟೆನ್ಸಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡುತ್ತೆ. ಏನನ್ನು ಬಳಸಿ ಜಾಯಿನ್ ಮಾಡುತ್ತೆ ಅಂದರೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡುತ್ತೆ. ಯಾವುದಿದು ಕೋಆರ್ಡಿನೇಟಿಂಗ್ ಕಂಜಂಕ್ಷನು? ಲೆಟ್ಸ್ ಸಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅವರ ಫ್ಯಾನ್ ಬಾಯ್ಸ್ ಅಂತ ಇದೆ. ಅಂದರೆ ಶಾರ್ಟಾಗಿ ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಫ್ಯಾನ್ ಬಾಯ್ಸ್ ಅಂತ ಕರಿತೀವಿ. ಏನಿದು ಫ್ಯಾನ್ ಬಾಯ್ಸು ಅಂದರೆ, ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೋ. ಅಂದರೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಸಿ ನಾವು
ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡ್ತೀವಿ ಅಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಫಾರ್ ಆಗಿರ್ಬೋದು, ಆ್ಯಂಡ್, ನಾರ್, ಬಟ್, ಆರ್, ಎಟ್. ಸೊ ಈ ಸೆಂಟೆನ್ಸ್ಗಳನ್ನು ಬಳಸಿ ಜಾಯಿನ್ ಮಾಡಿದಾಗ ನಾವು ಅದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನು ಬಳಸಿ ಜಾಯಿನ್ ಮಾಡಿದಾಗ ನಾವು ಅದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವ್ಯಾವು? ಫ್ಯಾನ್ ಬಾಯ್ಸ್, ಫಾರ್ ಆಗಿರ್ಬೋದು, ಆ್ಯಂಡ್, ನಾರ್, ಬಟ್, ಎಟ್, ಸೋ. ಸಮ್ಟೈಮ್ಸ್ ಟೂ ಕ್ಲಾಸಸ್ ಆರ್ ಜಾಯಿನ್ಡ್ ಬೈ ಅ ಸೆಮಿಕಾಲನ್. ಅಂದರೆ ಎರಡು ಸೆಂಟೆನ್ಸಸ್ಸು ಈ ಸೆಮಿಕಾಲನ್ನಿಂದ ಜಾಯಿನ್ ಆದರೂ ಕೂಡ ನಾವು ಅದನ್ನು ಏನಂತ ಕರಿತೀವಿ? ಕಾಂಪೌಂಡ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ. ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಇಟ್ ಸ್ಟಾರ್ಟೆಡ್ ಟು ರೇನ್, ಸೊ ವಿ ವೆಂಟ್ ಇನ್ಸೈಡ್. ಸೊ ವಿ ವೆಂಟ್ ಇನ್ಸೈಡ್ ಅನ್ನೋದು ಏನಾಗಿದೆ? ಡಿಪೆಂಡೆಂಟ್ ಕ್ಲಾಸ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಸ್ಟಾರ್ಟೆಡ್ ಟು ರೇನ್. ಅಂದರೆ ಇಲ್ಲಿ 2 ಸೆಂಟೆನ್ಸ್ ಇದ್ದಾವೆ. ಈ ಸೆಂಟೆನ್ಸ್ನ ನಾವು ಏನು ಬಳಕೆ ಮಾಡಿ ಜಾಯಿನ್ ಮಾಡಿದ್ದೀವಿ ಅಂತಂದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಯಾವುದು? ಸೊ. ಸೊ ಅನ್ನೋದನ್ನ ನಾವು ಬಳಕೆ ಮಾಡಿ ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡಿದ್ದೀವಿ. ಇಟ್ ಸ್ಟಾರ್ಟೆಡ್ ಟು ರೇನ್, ಸೊ ವಿ ವೆಂಟ್ ಇನ್ಸೈಡ್. ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡಿ ಜಾಯಿನ್ ಮಾಡಿದರೆ ಯಾವ ಸೆಂಟೆನ್ಸ್ ಅಂತೀವಿ? ಇಟ್ ಈಸ್ ಅ ಕಾಂಪೌಂಡ್ ಸೆಂಟೆನ್ಸ್. ಹಿ ರ್ಯಾನ್ ಫಾಸ್ಟ್ ಆ್ಯಂಡ್ ಹಿ ಓನ್ ದ ರೇಸ್. ಆ್ಯಂಡ್ ಅನ್ನೋದೇನಾಗಿದೆ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಹಿ ರ್ಯಾನ್ ಫಾಸ್ಟ್ ಆ್ಯಂಡ್ ಹಿ ಓನ್ ದ ರೇಸ್. ಅವನು ಜೋರಾಗಿ ಓಡಿದ ಮತ್ತು ಅವನು ರೇಸ್ನ ಗೆದ್ದ ಅಂತ ಮೀನಿಂಗ್ ಬರುತ್ತೆ. ಶಿ ವಾಸ್ ಟ್ರೈಡ್, ಸೊ ಶಿ ವಾಸ್ ಟಯರ್ಡ್, ಸೊ ಶಿ ವೆಂಟ್ ಟು ದ ಬೆಡ್ ಅರ್ಲಿ. ಸೊ ಇದು ಕೂಡ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಈ ವೆಂಟ್ ಟು ದ ಜಿಮ್ ಆ್ಯಂಡ್ ಈ ವರ್ಕ್ಡ್ ಔಟ್ ಫಾರ್ 2 hours. ಆ್ಯಂಡ್ ಈ ಈಸ್ ಟಾಲ್ ಬಟ್ ಹಿಸ್ ಬ್ರದರ್ ಈಸ್ ಶಾರ್ಟ್. ಅವನು ಹೈಟ್ ಇದ್ದಾನೆ ಬಟ್ ಅವರನ್ನ ಶಾರ್ಟ್ ಇದ್ದಾನೆ. ಬಟ್ ಅರ್ಥ ಆಯ್ತಲ್ವ? ಸೋ ಆಗಿರ್ಬೋದು, ಆ್ಯಂಡ್, ಬಟ್, ಎಟ್. ಸೊ ಈ ರೀತಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡಿ ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡಿದರೆ ನಾವು ಇದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೇನು? ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಎರಡು ಸೆಂಟೆನ್ಸ್ನ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡಿ ಜಾಯಿನ್ ಮಾಡ್ತೀವಲ್ಲ, ಅದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಐ ಹೋಪ್ ನಿಮ್ಗೆಲ್ರಿಗೂ ಪಾಯಿಂಟ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಏನಿದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ? ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಕನೆಕ್ಟ್ಸ್ ಒನ್ ಮೇನ್ ಇಂಡಿಪೆಂಡೆಂಟ್ ಕ್ಲಾಸ್ ವಿತ್ ಅಟ್ಲೀಸ್ಟ್ ಒನ್ ಡಿಪೆಂಡೆಂಟ್ ಕ್ಲಾಸ್. ಅಂದರೆ ಇಲ್ಲಿ ಕೂಡ ಒಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಒಂದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಹ ಸೆಂಟೆನ್ಸ್ನ ಜಾಯಿನ್ ಮಾಡೋದಕ್ಕೆ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ ಅಂತಂದರೆ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಯಾವ್ಯಾವು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂದರೆ ಲೈಕ್ ಆಗಿರ್ಬೋದು, ಬಿಕಾಸ್, ಆಲ್ತೋ, ವೆನ್, ಹಲವಾರು ಇದ್ದಾವೆ. ಇಂತಹ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡಿ ನಾವು ಒಂದು ಇಂಡಿಪೆಂಡೆಂಟು ಮತ್ತು ಡಿಪೆಂಡೆಂಟ್ ಕ್ಲಾಸ್ನ ಜಾಯಿನ್ ಮಾಡಿದರೆ ಅದನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಪ್ರೀವಿಯಸ್ಸಲ್ಲಿ ಕಾಂಪೌಂಡಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡಿ ಬಟ್, ಸೊ, ನೆಕ್ಸ್ಟು ಆ್ಯಂಡ್ ಈ ರೀತಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತಿದ್ವಿ. ವೇರ್ ಆಸ್ ಅ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ನಾವು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ಆಲ್ತೋ ಶಿ ವಾಸ್ ಕನ್ಸಿಡರ್ಡ್ ಸ್ಮಾರ್ಟ್, ಶಿ ಫೇಲ್ಡ್ ಆಲ್ ಹರ್ ಎಕ್ಸಾಮ್ಸ್. ಆಲ್ತೋ ಅನ್ನೋದು ಕೂಡ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಫಸ್ಟ್ ನಿಮಗಿಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು, ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು ಅಂತ ಗೊತ್ತಿದ್ದಾಗ ಮಾತ್ರ ನೀವು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಆಲ್ತೋ ಅನ್ನೋದೇನಾಗಿದೆ? ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಅಂದರೆ ನಾವು ಈ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಅಟ್ ದ ಬಿಗಿನಿಂಗ್ ಆಗಿ ಕೂಡ ನಾವು ಈ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ಡಿಪೆಂಡೆಂಟ್ ಕ್ಲಾಸ್ ಆಫ್ಟನ್ ಸ್ಟಾರ್ಟ್ ವಿತ್ ಅ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇಲ್ಲಿದೆ ನೋಡಿ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವ್ಯಾವು? ಆ್ಯಸ್ ಆಗಿರ್ಬೋದು, ಸಿನ್ಸ್, ಆಲ್ತೋ, ಪ್ರೊವೈಡೆಡ್, ದ್ಯಾಟ್, ಬಿಕಾಸ್, ಅನ್ಲೆಸ್, ಒನ್ಸ್, ವೈಲ್, ವೆನ್, ವೇರ್, ಬಿಫೋರ್, ಆಫ್ಟರ್, ಅಂಟಿಲ್,
ವೆನ್ ಎವರ್, ವೇರ್ ಎವರ್ ಇವೆಲ್ಲ ಕೂಡ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇದೆ. ಇವನ್ನ ಬಳಕೆ ಮಾಡಿ ಎರಡು ಸೆಂಟೆನ್ಸ್ನ ನಾವು ಜಾಯಿನ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಕಾಂಪೌಂಡ್ ಅಂಡ್ ಅ ಕಾಂಪ್ಲೆಕ್ಸ್. ಕಾಂಪೌಂಡಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ, ವೇರ್ ಆಸ್ ಅ ಕಾಂಪ್ಲೆಕ್ಸ್ ಅಲ್ಲಿ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನಾವು ಬಳಕೆ ಮಾಡ್ತೀವಿ. ಎಕ್ಸಾಂಪಲ್, ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಡಿಸೈಡೆಡ್ ಟು ಸ್ಟೇ ಇಂಡೋರ್ಸ್. ಬಿಕಾಸ್ ನಾನು ಹೇಳಿದೆ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮೊದಲು ಕೂಡ ನಾವು ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್ ಕೂಡ ನಾವು ಬಳಕೆ ಮಾಡ್ತೀವಿ. ಬಿಕಾಸ್ ಅನ್ನೋದೇನಾಗಿದೆ, ಇಟ್ ಈಸ್ ಅ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಆಲ್ತೋ ಶಿ ವಾಸ್ ಟಯರ್ಡ್ ಶಿ ಫಿನಿಶ್ಡ್ ದ ಅಸೈನ್ಮೆಂಟ್. ಅವಳು ಟಯರ್ಡ್ ಆಗಿದ್ರೂ ಕೂಡ ಅವಳ ಅಸೈನ್ಮೆಂಟ್ನ ಫಿನಿಶ್ ಮಾಡಿದ್ರು. ಆಲ್ತೋ ಅನ್ನೋದು ಕೂಡ ಏನಾಗಿದೆ, ಇಟ್ ಈಸ್ ಅ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ವೈಲ್ ಜಾನ್ ವಾಸ್ ಸ್ಟಡಿಯಿಂಗ್ ಹಿಸ್ ಫ್ರೆಂಡ್ಸ್ ಪ್ಲೇಡ್ ಗೇಮ್ಸ್. ವೈಲ್ ಇದು ಕೂಡ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಹಿ ಕುಡ್ ನಾಟ್ ಗೋ ಅನ್ಲೆಸ್ ಹಿ ಫಿನಿಶ್ಡ್ ಹಿಸ್ ಹೋಮ್ವರ್ಕ್. ಅನ್ಲೆಸ್ ಇಲ್ಲಿದೆ, ಅಂದರೆ ಇವೆಲ್ಲ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಅರ್ಥ ಆಯ್ತಲ್ವಾ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ. ಸಿಂಪಲ್ ಸೆಂಟೆನ್ಸ್ ಅಂದ್ರೇನು, ಒಂದು ಸಬ್ಜೆಕ್ಟು ಒಂದು ವರ್ಬ್ ಇರುತ್ತೆ, ಯಾವುದೇ ಬೇರೆ ಸೆಂಟೆನ್ಸ್ನ ಸಹಾಯ ಇಲ್ಲದೆ ಕಂಪ್ಲೀಟ್ ಮೀನಿಂಗ್ ಕೊಡುವ ಸೆಂಟೆನ್ಸ್ಗಳೇ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಸಿಂಪಲ್ ಆಗಿ ಶಿ ಗೋಸ್ ಟು ಮಾರ್ಕೆಟ್, ಈ ಸೆಂಟೆನ್ಸ್ ಏನಾದರೂ ಬೇರೆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆನಾ? ಇಲ್ಲ, ಡಿಪೆಂಡ್ ಆಗದೆ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ. ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸ್ ಆಗಿ ಕಂಪ್ಲೀಟ್ ಮೀನಿಂಗ್ ಕೊಡುವ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ, ಸಿಂಪಲ್ ಸೆಂಟೆನ್ಸ್. ಅಂದರೆ ಸಿಂಗಲ್ ಸೆಂಟೆನ್ಸ್ ಆಗಿದೆ, ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ, ಇಂಥ ಸೆಂಟೆನ್ಸ್ಗಳಿಗೆ ನಾವು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೌಂಡ್ ಸೆಂಟೆನ್ಸ್ ಅಂತಂದರೆ ಟೂ ಸೆಂಟೆನ್ಸ್ ಜಾಯಿನ್ ಮಾಡ್ತೀವಿ. ಏನನ್ನ ಯೂಸ್ ಮಾಡಿ, ಯೂಸಿಂಗ್ ಅ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬರುತ್ತೆ. ಬಟ್, ಸೊ, ಎಟ್ ನಾನು ಹೇಳಿದೆ ಫ್ಯಾನ್ ಬಾಯ್ಸ್ ಅಂತ, ಫಾರ್, ಆ್ಯಂಡ್, ನಾರ್, ಬಟ್, ಎಟ್. ಸೊ ಇವನ್ನೆಲ್ಲ ಯೂಸ್ ಮಾಡಿ ನಾವು ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕೆಲವೊಂದು ಬಾರಿ ಈ ಸೆಮಿಕಾಲನ್ ಯೂಸ್ ಮಾಡಿ ಕೂಡ ನಾವು ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡ್ತೀವಿ. ಇದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಂತ ಅಂದರೆ ಈ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಯಾವ ಸಬ್ ಕೋಆರ್ಡಿನೇಟಿಂಗ್ ಅಂದರೆ ಆಸ್, ಸಿನ್ಸ್, ಆಲ್ತೋ, ಬಿಕಾಸ್, ಅನ್ಲೆಸ್ ಈ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡಿ ಎರಡು ಸೆಂಟೆನ್ಸ್ನ ಜಾಯಿನ್ ಮಾಡಿದರೆ ಅದನ್ನು ನಾವು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ನಾವು ಈ ಕಂಜಂಕ್ಷನ್ನ ಕೆಲವೊಂದು ಬಾರಿ ಬಿಗಿನಿಂಗ್ ಆಫ್ ಅ ಸೆಂಟೆನ್ಸ್ ಕೂಡ ಬಳಕೆ ಮಾಡ್ತೀವಿ. ಈ ರೀತಿ ಬಿಕಾಸ್, ಆಲ್ತೋ. ಅರ್ಥ ಆಯ್ತಲ್ವಾ? ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಯಾವ ರೀತಿ ಕಂಡುಹಿಡಿಯೋದು ಅಂತಂದರೆ, ಕಾಂಪೌಂಡಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ, ಕಾಂಪ್ಲೆಕ್ಸಲ್ಲಿ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬಳಕೆ ಮಾಡ್ತೀವಿ. ಫಸ್ಟ್ ನಿಮಗೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು, ನೆಕ್ಸ್ಟು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ನಾವು ಕಂಜಂಕ್ಷನ್ ಕ್ಲಾಸ್ ಮಾಡಬೇಕಾದ್ರೆ ಡೀಟೇಲಾಗಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್ಸ್. ಕ್ವಶನ್ಸ್ ನೋಡೋಣ. ಮಾಯಾ ಶುಡ್ ನಾಟ್ ಹ್ಯಾಂಡಲ್ ದಿಸ್ ಸಿಚುವೇಶನ್ ಅಂತ ಇದೆ. ಇಲ್ಲೇನಿದೆ, ಮಾಯಾ ಅನ್ನೋದು ಸಬ್ಜೆಕ್ಟ್. ಸೊ ಅಂದರೆ ಸಿಂಪಲ್ ಸೆಂಟೆನ್ಸ್ ಆಗಿದೆ. ಸೊ ಸಿಂಪಲ್ ಸೆಂಟೆನ್ಸ್ ಇದೆ. ಯಾವ ಸೆಂಟೆನ್ಸ್ ಆಗಿದೆ? ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಅಥವಾ ನಾಟ್ ಶೂರ್ ಅಂದರೆ ಯಾವುದು ಸೆಂಟೆನ್ಸ್ ಅಲ್ಲ, ಇದು ಅಲ್ಲ ಅಂತ ಹೇಳ್ತಿದೆ. ಸೊ ಯಾವುದು ಅಂತಂದರೆ ಇಟ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ಯಾಕೆ? ಬಿಕಾಸ್ ಇಲ್ಲಿ ಸಿಂಪಲ್ ಆಗಿ ಯಾವುದೇ ಇನ್ನೊಂದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಮಾಯಾ ಶುಡ್ ನಾಟ್ ಹ್ಯಾಂಡಲ್ ದಿಸ್, ಮಾಯಾ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕೆ ಆಗ್ತಿಲ್ಲ ಅಂತ ಇದೆ. ಏನಾದರೂ ಇನ್ನೊಂದು ಸೆಂಟೆನ್ಸ್ ಸಹಾಯ ಬೇಕಾ ಇದಕ್ಕೆ? ಇಲ್ಲ, ಸಿಂಪಲ್ ಆಗಿ ತನ್ನ ಮೀನಿಂಗ್ ಎಕ್ಸ್ಪ್ರೆಸ್ ಮಾಡ್ತಿದೆ. ಸೊ ಇಂಥ ಸೆಂಟೆನ್ಸ್ಗಳಿಗೆ ನಾವೇನಂತ ಕರಿತೀವಿ? ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ. ಆಲ್ತೋ ಈ ಸರ್ಚ್ಡ್ ಎವ್ರಿವೇರ್ ಮಿಸ್ಟರ್ ಬ್ರೂಕ್ಸ್ ಕುಡ್ ನಾಟ್ ಫೈಂಡ್ ದ ಕೀಸ್ ಟು ದ ಕಂಪ್ಯೂಟರ್ ಲ್ಯಾಬ್. ಸೊ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಅಥವಾ ನಾಟ್ ಶ್ಯೂರ್. ಆಲ್ತೋ ಅಂತ ಇದೆ ಅಂದರೆ ಸಬ್ ಕೋಆರ್ಡಿನೇಟಿಂಗ್. ಎಲ್ಲಿ ನಾವು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಸ್ತೀವಿ ಅಂತಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ. ಅರ್ಥ ಆಯ್ತಲ್ಲ? ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ನಾವು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟು ಇನ್ನೊಂದು ಟ್ರಿಕ್ ಏನು ಅಂತಂದರೆ, ಅಟ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಕೂಡ ನಾವು
ಕಂಜಂಕ್ಷನ್ನ ಬಳಕೆ ಮಾಡಿದರೆ ಅದು ಏನಾಗುತ್ತೆ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಐ ವೆಂಟ್ ಟು ದ ಜಿಮ್ ಎಟ್ ಐ ಡೋಂಟ್ ಗೋ ದೇರ್. ಸೊ 2 ಸೆಂಟೆನ್ಸು, ಇದು ಇಂಡಿಪೆಂಡೆಂಟು, ಇದು ಡಿಪೆಂಡೆಂಟು. ಸೊ ಈ ಡಿಪೆಂಡೆಂಟ್ ಕ್ಲಾಸು ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾವು ಯೂಸ್ ಮಾಡಿದ್ದೀವಿ ಕಂಜಂಕ್ಷನ್ ಯಾವುದು, ಎಟ್ ಅನ್ನೋದು ಯೂಸ್ ಮಾಡಿದ್ದೀವಿ. ಸೊ ಎಟ್ ಅನ್ನೋದನ್ನ ಯೂಸ್ ಮಾಡಿ ನಾವು ಸೆಂಟೆನ್ಸ್ನ ಜಾಯಿನ್ ಮಾಡಿದ್ದೀವಲ್ಲ, ಅದು ಯಾವ ಸೆಂಟೆನ್ಸ್ ಆಗುತ್ತೆ, ಇಟ್ ಈಸ್ ಅ ಕಾಂಪೌಂಡ್. ಯಾಕೆ, ಈ ಎಟ್ ಅನ್ನೋದು ಏನಾಗಿದೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಈ ಫ್ಯಾನ್ ಬಾಯ್ಸ್ ಅಂತ ಅಂದಿದ್ನಲ್ಲ, ನಾನು ಟ್ರಿಕ್ ಕೊಟ್ಟಿದ್ನಲ್ಲ, ಎಟ್ ವೈ ಅನ್ನೋದು ಎಟ್ ಆಗಿದೆ. ಸೊ ಇದು ಯಾವ ಸೆಂಟೆನ್ಸು, ಇಟ್ ಈಸ್ ಅ ಕಾಂಪೌಂಡ್ ಸೆಂಟೆನ್ಸ್ ಆಗಿದೆ. ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಈಸ್ ಐ ಲೈಕ್ ರೀಡಿಂಗ್. ಐ ಲೈಕ್ ರೀಡಿಂಗ್ ಬುಕ್ಸ್. ನಾನು ಬುಕ್ಸ್ನ ಓದೋದಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಆಗಿದೆ, ಸಬ್ಜೆಕ್ಟ್ ವರ್ಬ್. ಇಲ್ಲಿ ಯಾವುದೇ ರೀತಿಯ ಇನ್ನೊಂದು ಸೆಂಟೆನ್ಸ್ನ ಸಹಾಯ ಇಲ್ಲ. ಐ ಲೈಕ್ ರೀಡಿಂಗ್ ಬುಕ್ ಸ್ಟ್ಯಾಂಡ್ ಅಲೋನ್ ಸೆಂಟೆನ್ಸ್ ಆಗಿದೆ. ಈ ರೀತಿ ಸೆಂಟೆನ್ಸ್ಗಳಿಗೆ ನಾನು ಏನಂತ ಹೇಳಿದೆ, ಇಟ್ ಈಸ್ ಎ ಸಿಂಪಲ್ ಸೆಂಟೆನ್ಸ್. ಕಾಂಪೌಂಡ್ ಅಂತ ಅಂದರೆ ಇಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಂತ ಅಂದರೆ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ಇಲ್ಲಿ ಸಿಂಪಲ್ ಅಂತಂದರೆ ಯಾವುದೇ ರೀತಿಯಾದ ಇನ್ನೊಂದು ಸೆಂಟೆನ್ಸ್ ಮೇಲೆ ನಾವು ಡಿಪೆಂಡ್ ಆಗಿರಲ್ಲ. ಅರ್ಥ ಆಯ್ತಲ್ವ? ಇದನ್ನು ನಾವು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟು ವಾಟ್ ಟೈಪ್ ಆಫ್ ಅ ಸೆಂಟೆನ್ಸ್ ಈಸ್ ಐ ವಾಂಟೆಡ್ ಟು ಗೋ ಟು ದ ಬೀಚ್ ಬಟ್ ಇಟ್ ವಾಸ್ ರೇನಿಂಗ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಯಾವ ಸೆಂಟೆನ್ಸ್ ಆಗಿದೆ ಅಂತ ಕೇಳಿದ್ದಾರೆ. ಐ ವಾಂಟೆಡ್ ಟು ಗೋ ಟು ದ ಬೀಚ್ ಬಟ್ ಇಟ್ ವಾಸ್ ರೇನಿಂಗ್. ನಾನು ಬೀಚಿಗೆ ಹೋಗಬೇಕು ಆದರೆ ಮಳೆ ಬರ್ತಿದೆ ಅಂತ ಇದೆ. ಆದರೆ ಅಂತಂದ್ರೇನು, ಬಟ್ ಅಂದರೆ ಇದು ಏನಾಗಿದೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ಸೊ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂದರೆ ಇಟ್ ಈಸ್ ಅ ಕಾಂಪೌಂಡ್ ಸೆಂಟೆನ್ಸ್. ಅರ್ಥ ಆಯ್ತಲ್ವ? ಬಟ್ ಆ್ಯಂಡ್ ಸೊ ಇವೆಲ್ಲ ಬಳಕೆ ಮಾಡಿ ಜಾಯಿನ್ ಮಾಡಿದರೆ ಅದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಲ್ವ ಡಿಫ್ರೆನ್ಸ್ ಬಿಟ್ವೀನ್ ಅ ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್. ಅಂದರೆ ಸಿಂಪಲಲ್ಲಿ ಯಾವುದೇ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ, ಇಟ್ ಈಸ್ ಅ ಇಂಡಿಪೆಂಡೆಂಟ್ ಮತ್ತು ಸಿಂಪಲ್ ಆಗಿರುತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಅಂತಂದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತಾರೆ, ಆ್ಯಂಡ್, ಬಟ್, ಸೊ. ನೆಕ್ಸ್ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಅಂದರೆ ಇಲ್ಲಿ ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತಾರೆ. ಆಲ್ತೋ, ಬಿಕಾಸ್ ಅಂದರೆ ಅಟ್ ದ ಬಿಗಿನಿಂಗ್ ಆಫು ಕೂಡ ಇದನ್ನ ಯೂಸ್ ಮಾಡ್ತೀವಿ. ಆವಾಗ ನಾವು ಈ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಅ ಟೈಪ್ಸ್ ಆಫ್ ಅ ಸೆಂಟೆನ್ಸ್. ಥ್ಯಾಂಕ್ ಯು.